ಅಯ್ಯಮ್ಮ, ಅಯ್ಯಯ್ಯೋ, ನೆಗಡಿ ಆಗ್ಬಿಟ್ಟೈತೆ. ಒಂದಿಷ್ಟು ಜ್ವರ ಬೇರೆ ಬಂದ್ಬಿಟ್ಟವೆ. ಆಗಲ್ಲಮ್ಮ ದೇವರೇ. ಮೂಗು ಕಟ್ಕೊಂಡ್ಬಿಟ್ಟೈತೆ. ಬಾಯಾಗ ಉಸಿರಾಡ್ಬೇಕು, ತುಟಿ ಎಲ್ಲ ಒಣಿಕೊಂಡಾಗಿವೆ. ಅಮ್ಮಮ್ಮ ದೇವ್ರೇ. ಅಮ್ಮಮ್ಮ, ಎಲ್ಲಿ ನೀರು ಕುಡ್ದಿದ್ನೋ ಏನೋ ಒಂದೀಟು ಗೊತ್ತಾಗ್ತಿಲ್ವೇ. ಯಪ್ಪ, ಮೈಯೆಲ್ಲ ಬೆಂಕಿ ಸುಟ್ಟಂಗೆ ಸುಡ್ತೈತಿ ಹುಡುಗಂಗೆ. ಯಾಯ್ ಚಿಂಟು, 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 ಯಾಕಲ್ಲ ಪಾಪ ಮೈಯೆಲ್ಲ ಸುಡ್ತೈತಲ್ಲ. ಅಜ್ಜಿ ಹತ್ರಕ್ಕೆ ಬಾರಜ್ಜಿ ಒಂದಿಟ್ಟು. ಯಾಕಪ್ಪ, ಏನಾಯ್ತು? ಅಜ್ಜಿ ಬಾಯಾಗ ಉಸಿರಾಡ್ಬೇಕಣಜ್ಜಿ. ರಾತ್ರೆಲ್ಲ ಮೂಗು ಕಡ್ಕೊಂಡಿತ್ತು ಕಣಜ್ಜಿ. ಒಳ್ಳೆ ಸೀದಿ 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 ಮೂಗೆಲ್ಲ ಕೆಂಪಗಾಗ್ಬಿಟ್ಟೈತಿ ಕಣಜ್ಜಿ. ಅಮ್ಮ, ಮೂಗಾಗ ಒಳ್ಳೆ ಸೀದಿರೆ ಕಣ್ಣಾಗ ನೀರು ಪಾಳಕ್ಕೂನ ಸುರಿತಾವೆ ಕಣಜ್ಜಿ. ಅಮ್ಮ, ಏನು ಮಾಡೋಣ? ಪಾಪ ಬಾರಪ್ಪ, ನಡಿ ಮಕ್ಕ ತೊಳ್ಕ, ಆಸ್ಪತ್ರೆಗೆ ಹೋಗ ನಡಿ. ಅಜ್ಜಿ, ನಿನಗೆ ಕೈ ಮುಗಿತೀನಿ ಕಣಜ್ಜಿ. ಆಸ್ಪತ್ರೆಗೂ ಬರಲ್ಲ, ಎಲ್ಲಿಗೂ ಬರಲ್ಲ. ನನ್ನ ಕುಂಡಿ ಅಂತೂ ಸೂಜಿ ಚುಚ್ಚಿಸ್ಕೊಂಡು ಎಲ್ಲ ಗೆಡ್ಡೆ ಕಟ್ಕೊಂಡವಿ. ಕುಂಡಿ ಎಲ್ಲ ತೀಟಿ ನಾಯಿ ಕರ್ದಂಗೆ ಪರ 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 ಕೆರಿತಿರ್ತೀನಿ. ಆ ಕುಂಡೆಗೆಲ್ಲ ಗುಳ್ಳೆ ಆಗಿವೆ. ನಾನು ಎಲ್ಗೂ ಬರಲ್ಲ, ಹೋಗು. ಅಲ್ವಲ್ಲ ಮಾರ್ಗೆಟ್ಟಾನೆ, ನಿನಗೇನೊಂದು ಭಯ ಭಕ್ತಿ ಐತೆ ಅಂದ. ಆಸ್ಪತ್ರೆಗೆ ಕರ್ಕೊಂಡು ಹೋಗ್ತೀನಿ ಅಂತಂದ್ರೆ ಕುಂಡಿ ಎಲ್ಲ ಪರ ಕರ್ಕೋಬೇಕು, ಹಂಗೆ ಹಿಂಗೆ ಅಂತೀಯ. ರಾತ್ರೆಲ್ಲ ನೋಡಿರೆ ಮಗ್ಲ ಮನಿಕೊಂಡು ನನ್ನ ಸೀರೆ ಒಳಕ್ಕೆಲ್ಲ ಗೊಣ್ಣೆ ಸೀದಿಕ್ಕಿದೆಯಲ್ಲ. ಏನು ನೀನು ನೋಡಿವಾಗ ಬತ್ತಿಯ ಇಲ್ವಾ ನೋಡು. ಅಜ್ಜಿ ಬೇಡ ಕಣಜ್ಜಿ, ನನಗೆ ಇಂಜೆಕ್ಷನ್ ಮಾತ್ರ ಬೇಡ. ಇಲ್ಲೋಡು, ಇಂಜೆಕ್ಷನ್ ಕೊಡ್ಬೇಕಂದ್ರೆ ಏನು ಮಾಡ್ತೀವಿ ಗೊತ್ತೇ? ಏನು ಮಾಡ್ಬೇಕು ಹೇಳು? ನನ್ನ ಮಂಚದ ಕೆಳಗೆ ಒಂದು ಬೆಕ್ಕಿನ ಮರಿ ಮನಿಕೆಣೈತೆ ನೋಡು, ಅದನ್ನು ತಗೊಂಡೋಗಿ ಅದಕ್ಕೆ ಕೊಡಿಸು. ಏನಲ್ಲ ಪಾಪ, ನಿನಗೇನಾದ್ರು ಭಯ ಭಕ್ತಿ ಐತೆ? ಆ ಬೆಕ್ಕಿನ ಮರಿ ತಗೊಂಡೋಗಿ ಅದಕ್ಕೆ ಇಂಜೆಕ್ಷನ್ ಕೊಡಿಸ್ಬೇಕೆ? ಹ್ಞೂನಜ್ಜಿ, ನನ್ಗೆ ಹೆಂಗಿದ್ರು ಬೆಕ್ಕಿನ ಮರಿ ಆಸೆ ಅಲ್ವೇ, ಅದಕ್ಕೆ ಇಂಜೆಕ್ಷನ್ ಕೊಟ್ಟರೆ ನನಗೆ ಕೊಡಿಸ್ಕೆ ನಂಗೆ. ಅಯ್ಯೋ ಅಮ್ಮ, ನೋಡಪ್ಪ ಹಣೆ ಎಲ್ಲ ಸುಟ್ಟು ಬರೀ ಆಗ್ತೈತೆ. ಬಾರಪ್ಪ ಹೋಗನ, ನೀನು ಜಾಣ ಮರಿ ಅಲ್ವೇ? ಅಜ್ಜಿ, ನಾನು ಹುಷಾರಾಗ್ಬೇಕಂದ್ರೆ ಒಂದು ಮಾತು ಹೇಳ್ತೀನಿ, ಮಾಡ್ತೀಯ ಹಂಗೆ? ರಪ್ಪನ ಹುಷಾರಾಗ್ತೀನಿ. ಹೇಳಪ್ಪ ಸ್ವಾಮಿ, ದೊಡ್ಡ ಮನುಷ್ಯ, ಏನು ಮಾಡ್ಬೇಕು ಹೇಳು? ಅಜ್ಜಿ, ಒಂದು ತಲೆದಪ್ಪ ಮುದ್ದೆ ಮಾಡಿ, ಮೆಣಸಿನ್ಕಾಯಿ ಹಾಕಿ, ಜೀರಿಗೆ, ಬೆಳ್ಳುಳ್ಳಿ, ಉಪ್ಪು, ಹುಣಸೆಹಣ್ಣು, ಒಂದು 2 ಕಾಯಿ ಹಾಕಿ ಚೆನ್ನಾಗಿ ಉದ್ಬಿಟ್ಟು ಮೆಣಸಿನ್ಕಾಯಿನ ಕೆಂಗಾರ ಮಾಡಜ್ಜಿ, ಗೊಡ್ಗಾರನೆ. ಅದಕ್ಕೆ ಹುಳ್ಳಿಕಾಳವಲ್ಲ, ಹುಳ್ಳಿಕಾಳನ್ನ ಉದ್ಬಿಟ್ಟು ಉಪ್ಪು ನೀರು ಹಾಕಿ ಹಂಗೆ ಕಟುಮ್ ಅನ್ಸಂಗೆ ಮಾಡಜ್ಜಿ. ಅದನ್ನ ತಿಂತಿದಂಗೆ ಓದ್ತಿದ್ದೆ. ಸರಿನಪ್ಪ, ಆತು, ಹಂಗೆ ಮಾಡ್ತೀನಿ ಹೇಳು. ಅಜ್ಜಿ, ಬೆಳ್ಳುಳ್ಳಿ ಒಂದಿಷ್ಟು ಜಾಸ್ತಿ ಹಾಕಜ್ಜಿ. ಮೆಣಸಿನ್ಕಾಯಿ ಒಂದು 7-8 ಹಾಕು. 3 ದಿನ ಖಾರ ಇಟ್ಕೊಂಡು ತಿಂದ್ಬಿಡ್ತೀನಿ. ಜ್ವರ ಪರ ನೆಗಡಿ ಎಲ್ಲ ಕಿತ್ಕೊಂಡು ಹೋಗ್ತಿರ್ಬೇಕು, ಹೇಳ್ದೆ ಕೇಳ್ದೆ ಎದ್ರಕೊಂಡು. ಸರಿ ಆಯ್ತು, ಮಾಡ್ಕೊಡ್ತೀನಿ. ನಾನು ಹುಷಾರಿಲ್ದಂಗೆ ಇನ್ನು ಮನೆಗೆ ಬೇಕು ಏನಲ್ಲ, ಓದ್ಕೊಂಡು ಅದೇ ಹೋಗ್ತೀನಿ, ಇಂಜೆಕ್ಷನ್ ಕೊಡಿಸ್ತೀನಿ. ಸರಿ ಆಯ್ತು ಹೇಳು. ಈ ಹುಡುಗಂಗೆ ಯಾತನ ಹೇಳಿದ್ರೆ ಒಂದು ರೆಡಿಯಾಗಿ ಹೊಂದಿಸ್ಕೊಂಡಿರ್ತೈತಿ. ಅಬ್ಬಬ್ಬಬ್ಬ, ಈಗಿನ ಕಾಲದಾಗ ಹುಡುಗರಿಗೆ ಏನು ತಲೆ. ನಮ್ಮ ಸಣ್ಣ ಹುಡುಗರ ಯಾತು ಗೊತ್ತಾಗ್ತಿರ್ಲಿಲ್ಲ ತಾವು. ಏನೇ ಹೇಳ್ರಪ್ಪ, ನೆಡ್ಡೆ ಸವಾಸ ಅಂತೂ ಬೇಡವೇ ಬೇಡ. ಮೂಗ್ನ ಗೊಣ್ಣೆ ಮುಳ 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 ಅಂತೈತಿ. ನೆಗಡೆ ಆದಾಗ ನನಗೆ ಕೆಂಗಾರ ಆರಿಸ್ಕೊಂಡು ಹುಳ್ಳಿಕಾಳ, ಇಲ್ಲ ಅಂದ್ರೆ ಹೆಸ್ರು ಕಾಳು, ಇಲ್ಲ ಕಡಲೆಕಾಳು, ಇಂಥ ಉಪ್ಪು ನೀರು ಬಿಡ್ಕೊಂಡು ಕಟಮ್ ಅನ್ನಿಸ್ಕೊಂಡು ಖಾರ ಆಗಿರ್ತೈತೆ. ಮುದ್ದೆ ಗುಳುಕು ಅಂತ ನುಂಗ್ತಿದ್ರೆ ನೆಗಡೆ ಕಿತ್ಕೊಂಡು ಹೋಗ್ಬಿಡ್ಬೇಕು. ಹಂಗೆ ಮಾಡ್ತೀನಿ ನೋಡ್ರಿ. ಮತ್ತೆ ನಾಳೆ ನಾನು ಹುಷಾರ ಅದೇ ಆಗ್ತೀನಿ. ಗೊಣ್ಣೆ ಸೀದ್ಬೇಕಾರೆ ಭಯಕ್ಕೆಲ್ಲ ಹೊಟ್ಟೈತೆ. ಉಪ್ಪು ಏನೇ ಹೇಳ್ರಿ, ನೆಗಡೆ ಆದಾಗ ರಾತ್ರಿ ಹೊತ್ತು ಕಪ್ಪೆ ಬಾಯಿ ತಕ್ಕೊಂಡಂಗೆ ಅಂತಂದು ನಿದ್ದೆ ಮಾಡ್ಬೇಕು. ಇಟ್ಲ ತುಟಿ ಮಾಡುತ್ತಾರೆ ಅನ್ಬೇಕು. ಮೂಗು ಕಟ್ಕೊಂಡಿರ್ತೈತೆ, 2 ಉಸಿರಾಡಕ್ಕೆ ಆಗಲ್ಲ. ನೆಗಡೆ ಅಪ್ಪನು ಆಸೆ ಆಗಕ್ಕೆ ನಿಮ್ಮ ಹತ್ರನೂ ಏನೋ ಐಡಿಯಾ ಇದ್ರೆ ಹೇಳ್ರಿ, ಸರಿನೇ? ನಾಳೆ ನಾನು ಹುಷಾರಾಗ್ತೀನಿ. ಇಲ್ಲ ಅಂದ್ರೆ ನಮ್ಮ ಅಜ್ಜಿ ತಿಕ್ಕ 2 ಇಂಜೆಕ್ಷನ್ ಕೊಡ್ತೈತಿ. ಆ ವಯ್ಯ 2 ಕೊಡ್ತಾನೆ ಇಂಜೆಕ್ಷನ್. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸರಿನಾ? ಬಾಯ್, ನಾನು ಮನೆ ಕಂತೀನಿ.
ಓಹೋ ಯಪ್ಪ ಇದು ಯಾವ್ದೋ ಒಳ್ಳೆ ಕಾಗೆ ಕಾಕ ಅಂತೈತಿ ಅಂತ ಬಂದು